ಭಾರತ ಚಿತ್ರರಂಗ ಕಂಡಂತಹ ಲೆಜೆಂಡರಿ ಗಾಯಕಿ ಆಶಾ ಭೋಸ್ಲೆ ಅವರು ಇಂದು ನಮ್ಮೊಂದಿಗಿಲ್ಲ. ಏಪ್ರಿಲ್ 12ನೇ ತಾರೀಕಿನಂದು ಇವರು ತೀವ್ರ ಹೃದಯಾಘಾತ ಮತ್ತೆ ಬಹು ಅಂಗಾಂಗ ವೈಫಲ್ಯದಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು. ಆಶಾ ಭೋಸ್ಲೆ ಅವರ ಕಂಠಸಿರಿಯಲ್ಲಿ ಬಂದಂತಹ ಹಾಡುಗಳನ್ನ ಇವತ್ತಿಗೂ ಕೂಡ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಭಾರತೀಯ ಸಂಗೀತ ಕ್ಷೇತ್ರದಲ್ಲಿ ಒಂದು ಯುಗದ ಅಂತ್ಯ ಆಗೋಗಿದೆ. 92 ವರ್ಷ ವಯಸ್ಸಾಗಿದ್ದಂತಹ ಆಶಾ ಭೋಸ್ಲೆ ಅವರು ಅಪಾರ ಮತ್ತೆ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲದಂತಹ ಅವಿಸ್ಮರಣೀಯ ಹಾಡುಗಳನ್ನ ನೀಡಿದ್ದಾರೆ. ಅವರಿಗೆ ಸಂಗೀತ ಅಂದ್ರೇನೆ ಉಸಿರು, ಸಂಗೀತನೇ ಜೀವನ ಆಗಿತ್ತು. ಅಕ್ಕ ಲತಾ ಮಂಗೇಶ್ಕರ್, ಉಷಾ ಮಂಗೇಶ್ಕರ್, ಮೀನಾ ಮಂಗೇಶ್ಕರ್, ಹೃದಯನಾಥ್ ಮಂಗೇಶ್ಕರ್ ಅವರುಗಳ ಸೋದರಿಯಾಗಿರುವಂತಹ ಆಶಾ ಭೋಸ್ಲೆ ಬಹಳ ಸುದೀರ್ಘ ಕಾಲ ಗಾಯನ ಕ್ಷೇತ್ರದಲ್ಲೇ ಮಿಂಚಿದವರು. ದಶಕಗಳ ಕಾಲ ಇವರು ಬರೋಬ್ಬರಿ 8 ದಶಕಗಳ ಕಾಲ ಹಾಡನ್ನ ಹಾಡಿದ್ದಾರೆ. ಅಷ್ಟೇ ಅಲ್ಲ, 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿರುವಂತಹ ಆಶಾ ಭೋಸ್ಲೆ ಅವರು ವಿವಿಧ ತಲೆಮಾರುಗಳ ಹಾಡುಗಳನ್ನ ಅವರ ಕಂಠ ಸಿರಿಯಲ್ಲಿ ಮೂಡಿ ಬಂದಿದೆ. ಸಂಗೀತವನ್ನೇ ಉಸಿರಾಗಿಸಿಕೊಂಡಂತಹ ಆಶಾ ಭೋಸ್ಲೆ ಅವರು ಗಾಯನದ ಜೊತೆಗೆ ಒಂದಿಷ್ಟು ಬಿಸ್ನೆಸ್ಗಳನ್ನ ಮತ್ತೆ ಹೂಡಿಕೆ ವ್ಯವಹಾರಗಳನ್ನು ಕೂಡ ಮಾಡಿದ್ರು. ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಆಶಾ ಭೋಸ್ಲೆ ಅವರು ಒಂದು 12,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. 8 ದಶಕಗಳ ಕಾಲ ಗಾಯಕಿಯಾಗಿದ್ದಂತಹ ಇವರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ. ಶಾಸ್ತ್ರೀಯ ಸಂಗೀತ, ಘಜಲ್, ಕ್ಯಾಬರೆ, ಪಾಪ್ ಹೀಗೆ ವಿವಿಧ ಪ್ರಕಾರಗಳ ಹಾಡುಗಳನ್ನೆಲ್ಲ ಆಶಾ ಭೋಸ್ಲೆ ಅವರ ಕಂಠ ಸಿರಿಯಿಂದ ಹೊರಬಂದಿದೆ. ಇನ್ನು 2011ರಲ್ಲಿ ಇವರಿಗೆ ಗಿನ್ನಿಸ್ ದಾಖಲೆಯ ಗೌರವ ಕೂಡ ಸಿಕ್ಕಿತ್ತು. ಜೀವನದಲ್ಲಿ ತುಂಬಾನೇ ಏಳು ಬೀಳುಗಳನ್ನ ನೋಡಿದಂತವ್ರು ಆಶಾ ಭೋಸ್ಲೆ ಅವರು. 16ನೇ ವಯಸ್ಸಿಗೆ ಅವರು ತಮ್ಮ 31 ವರ್ಷದ ಗಣಪತರಾವ್ ಅವ್ರ ಜೊತೆಗೆ ಮದ್ವೆ ಕೂಡ ಆಗಿದ್ರು. ಅದಾದ ನಂತರ ಅವರು 3 ಮಕ್ಕಳ ತಾಯಿಯಾಗಿದ್ರು. ತುಂಬಾನೇ ಕಷ್ಟಗಳನ್ನ ಅನುಭವಿಸಿದ್ರು ಈ ಗಣಪತರಾವ್ ಅವರ ಮನೆಯವರಿಂದ ಮತ್ತೆ ಅವರಿಂದನೂ ಕೂಡ. ಅದಾದ ನಂತರ ಹೊಟ್ಟೆಯಲ್ಲಿ 4 ತಿಂಗಳ ಮಗು ಇದ್ದಂತಹ ಟೈಮಲ್ಲೇನೆ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಸೊ ನನಗೆ ಜೀವನ ಮಾಡೋದಕ್ಕೆ ಬೇಜಾರಾಗಿ ಅವರು ಆತ್ಮಹತ್ಯೆಗೆ ಕೂಡ ಪ್ರಯತ್ನವನ್ನ ಪಡ್ತಾರೆ ಆಶಾ ಭೋಸ್ಲೆ ಅವರು. ಆದ್ರೆ ತಮ್ಮ ಪ್ರೀತಿಯ ಮುದ್ದಿನ ಮಕ್ಕಳ ಮುಖಗಳನ್ನ ನೋಡ್ತಾ ಆ ಎಲ್ಲಾ ನೋವುಗಳನ್ನ ಮರೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಸಂಗೀತ ಕ್ಷೇತ್ರಕ್ಕೆ ಮತ್ತೆ ಕಾಲಿಡ್ತಾರೆ. ಮತ್ತೆ ಈ ಫೀನಿಕ್ಸ್ ಹಕ್ಕಿಯಂತೆ ಮತ್ತೆ ಪುಟಿದೇಳ್ತಾರೆ. ತಮ್ಮೆಲ್ಲ ಆಸೆಗಳನ್ನು ಮಕ್ಕಳ ಮುಖ ನೋಡ್ಕೊಳ್ತಾ ಹಾಗೆ ಬಚ್ಚಿಟ್ಕೊಂಡು ಪ್ರೀತಿಯಿಂದ ಮಕ್ಕಳ ಜೊತೆ ಬಾಳ್ವೆಯನ್ನ ಮಾಡ್ತಾರೆ. ಸೊ ಆಶಾ ಭೋಸ್ಲೆ ಅವರು ಹಾಡಿನಿಂದ ಸಾಕಷ್ಟು ಆದಾಯ ಗಳಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಇತರ ವ್ಯವಹಾರಗಳನ್ನು ಕೂಡ ಸೇರಿಸಿದ್ರೆ ಆಶಾ ಅವರು ಒಂದಿಷ್ಟು ಆಸ್ತಿ ಪಾಸ್ತಿಗಳನ್ನು ಕೂಡ ಮಾಡಿಟ್ಕೊಂಡಿದ್ದಾರೆ. ಹಾಗಾದ್ರೆ ಆಶಾ ಭೋಸ್ಲೆ ಅವರ ಆಸ್ತಿ ಎಷ್ಟಿದೆ, ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀವಿ, ಕೇಳಿ. 8 ದಶಕಗಳ ಕಾಲ ಇಡೀ ಭಾರತೀಯ ಚಿತ್ರರಂಗದಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಟ್ಟವರು ಆಶಾ ಭೋಸ್ಲೆ ಅವರು. ಸೊ ಆಶಾ ಭೋಸ್ಲೆ ಅವರು ತಮ್ಮ ಗಾಯನದಿಂದಾನೇ ಒಂದಿಷ್ಟು ಆದಾಯವನ್ನು ಕೂಡ ಗಳಿಸ್ತಾ ಇದ್ರು. ಇವರು ಒಂದಿಷ್ಟು ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ರು. ಎಲ್ಲ ಒಂದು ಆಸ್ತಿಯ ಮೌಲ್ಯ ಬರೋಬ್ಬರಿ 200ರಿಂದ 250 ಕೋಟಿ ರೂಪಾಯಿ ಇದೆ ಅಂತ ಹೇಳಲಾಗ್ತಿದೆ ಆಶಾ ಅವರ ಆಸ್ತಿಯ ಒಟ್ಟು ಮೌಲ್ಯ. ಸೊ ಇವರು ಹಾಡೋದನ್ನಷ್ಟೇ ಅಲ್ಲ, ಇವರು ಬಿಸ್ನೆಸ್ಗೂ ಕೂಡ ಕೈ ಹಾಕಿದ್ರು. ಆಶಾಸ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ರೆಸ್ಟೋರೆಂಟ್ ಚೈನ್ ಅನ್ನು ಇವರು 2002ರಲ್ಲಿ ದುಬೈನಲ್ಲಿ ಆರಂಭವನ್ನ ಮಾಡಿದ್ರು. ಇದು UAE, ಕುವೈತ್, ಬಹ್ರೇನ್ ಮತ್ತೆ ಬ್ರಿಟನ್ ಮೊದಲಾದ ದೇಶಗಳಲ್ಲಿ ಇವರ ರೆಸ್ಟೋರೆಂಟ್ ನ ಬ್ರಾಂಚ್ಗಳು ಕೂಡ ಇದೆ. ಸೊ ಇದ್ರ ಜೊತೆಗೆ ಇವರು ಒಂದಿಷ್ಟು ಮನೆ ಮತ್ತೆ ಇತ್ಯಾದಿ ಬೇರೆ ರಿಯಲ್ ಎಸ್ಟೇಟ್ ಆಸ್ತಿಗಳನ್ನು ಕೂಡ ತಗೊಂಡಿದ್ದಾರೆ. ಆಶಾ ಭೋಸ್ಲೆ ಅವರು ಮುಂಬೈ, ಪುಣೆ ನಗರಗಳಲ್ಲಿ ಮನೆ ಮತ್ತೆ ಕೆಲವೊಂದಿಷ್ಟು ಆಸ್ತಿಗಳನ್ನು ಕೂಡ ತಗೊಂಡಿದ್ದಾರೆ. ಈ ಒಂದು ಆಸ್ತಿಗಳ ಮೌಲ್ಯ ಸುಮಾರು 80ರಿಂದ 100 ಕೋಟಿ ರೂಪಾಯಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಟೋಟಲ್ ಆಗಿ ಇವರು 200ರಿಂದ 250 ಕೋಟಿ ಇದೆ ಇವರ ಆಸ್ತಿ ಅಂತ ಹೇಳಲಾಗ್ತಿದೆ. ಇದ್ರ ಜೊತೆಗೆ ಬೇರೆ ಬೇರೆ ಕಡೆ ಮುಂಬೈನಲ್ಲಿ ಮತ್ತೆ ಪುಣೆ ನಗರಗಳಲ್ಲಿ ಮನೆ ತಗೊಂಡಿದ್ದಾರೆ. ಕೆಲವೊಂದಿಷ್ಟು ಕಡೆ ಬಂಗಲೆ ಇರುತ್ತೆ, ಮತ್ತೆ ಒಂದಿಷ್ಟು ಕಡೆ ಸೈಟ್ಗಳಂತ ಕೂಡ ಇರುತ್ತಲ್ವಾ. ಸೊ ಇದನ್ನೆಲ್ಲ ಸೇರಿ ಸುಮಾರು 200ರಿಂದ 250 ಕೋಟಿ ಇದು ಒಂದು ಆಸ್ತಿಗಳು ಬಂದು 80ರಿಂದ 100 ಕೋಟಿ ಆಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಸಾಕಷ್ಟು ನೋವು, ಸಾಕಷ್ಟು ಕಷ್ಟಗಳನ್ನ ನೋಡಿದ್ದಾರೆ ಆಶಾ ಭೋಸ್ಲೆ ಅವರು. ಆದ್ರೂ ಛಲ ಬಿಡದ ಛಲದಂಕ ಮಲ್ಲೆ ತರ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತೂ ಕೂಡ ಅಗೌರವವನ್ನ ತೋರಿಸ್ತವ್ರೆ ಅಲ್ಲ. ಗಾಯನವೇ ಉಸಿರು, ಗಾಯನವೇ ಜೀವನ ಅಂತ ಬದುಕ್ತವ್ರು. ತಮ್ಮ 90ನೇ ವಯಸ್ಸಲ್ಲೂ ಕೂಡ ಇವರು ಸ್ಟೇಜ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಗಾಯನಕ್ಕೆ, ತಮ್ಮ ಒಂದು ಸಂಗೀತಕ್ಕೆ
ಅಷ್ಟು ಮರ್ಯಾದೆಯನ್ನ ಕೊಡ್ತಾ ಇದ್ರು. ಸೊ 12,000ಕ್ಕೂ ಹೆಚ್ಚು ಹಾಡುಗಳನ್ನ ಕೊಟ್ಟು ಚಿತ್ರರಸಿಕರನ್ನ ಮನಸ್ಸು ಗೆದ್ದಿದ್ದಂತಹ ಆಶಾ ಭೋಸ್ಲೆ ಅವರು ಇವತ್ತು ಚಿರನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಇಂತಹ ಲೆಜೆಂಡರಿಯನ್ನ ಕಳ್ಕೊಂಡಂತಹ ಭಾರತೀಯ ಚಿತ್ರರಂಗ ನಿಜಕ್ಕೂ ಬಡವಾಗಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಏನಲ್ಲ. ಈ ವಿಡಿಯೋ ನಿಮ್ಗೆ ಏನ್ ಅನ್ನಿಸ್ತು? ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್‌ನ ಪ್ರೆಸ್ ಮಾಡ್ಕೊಳ್ಳಿ.